ಅವನ ಮಗ್ಲೆ ಅವನಮ್ಮ ಅವನ ಮಗ ಅವನ ಮಗ ಅವನ ಮಗ. ಸರ್ ಮಚ್ಕೊಡಿ ಇಟ್ಕೊಂತೀವಿ, ಆವೆಲ್ಲ ಕೊಡ್ಬಿಡಿ, ನಮ್ಗೆ ಆಗಲ್ಲ. ಮಚ್ಚು ಬೇಡ ಸದ್ಯ. ಅಂದ್ರೆ ಅದು ಅಂದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಫೈಬರ್. ನನ್ ಕಡೆ ಯಾಕೆ ಮಗ ತಿರ್ಸ್ತಾ ಇದ್ಯಾ? ಸುಮ್ನೆ ನಿಂತ್ಕೊಂಡ ರೊಮ್ಯಾಂಟಿಕ್ ಸೀನ್ ಬೇಡ. ಒಳಗಡೆ ಹೋದ್ರಿ ಸರ್ ಎಲ್ಲ ಬೇಗ ಬರ್ಬೇಕು. ಹೋಗೋರಿ ಜಾಗ ಬಿಡಿ, ಹೋಗೋರಿ ಜಾಗ ಬಿಡಿ. ಬರ್ತಾ ಥ್ಯಾಂಕ್ ಯು. ಮುಂದೆ ಹೇಳ್ರಿ ನಂಗೆ ಸ್ವಲ್ಪ ಟ್ಯಾಬ್ಲೆಟ್ ಮೈಸೂರು ಹತ್ರ ಟ್ಯಾಬ್ಲೆಟ್ ಅಲ್ಲೇ ಬನ್ನಿ ಸರ್ ಸಾಕು ಸೈಡ್ ಮುಂದೆ ಗಾಡಿ ಬರ್ತೀನಿ. ಕಾಲ್ ಸುಟ್ಟ ಫೋಟೋಗ್ರಫಿ ಮೇಲೆ ಇರೋ ದೇವ್ರ ಮೇಲೆ ಕೆಲಸದ ಮೇಲೆ ಇರೋ ನಾನು ಸ್ವಲ್ಪ ಈ ಕಡೆ ಬಂದ್ರೆ ತಗೊಳಪ್ಪ ರೈತು ಬನ್ನಿ ಅಲ್ಲಿ ಸಿಗ್ತಾರೆ ಬಾಪು ಅವರು ಟ್ರೀಟ್ಮೆಂಟ್ ಎಲ್ಲ ನೋಡ ಸ್ವಲ್ಪ ಸೈಡ್ ಬಿಡಿ ಬಂದ ಒಂದ್ ನಿಮಿಷ ಹಂಗಿರಮ್ಮ. ವರ್ಷ 1985 ಆ ದಿನಗಳ ಬೆಂಗಳೂರು ಬೇರೆ. ಬಲರಾಮ ಒಂದು ಪುಟ್ಟ ಕನಸನ್ನಿಟ್ಕೊಂಡು ದೊಡ್ಡ ಊರು ಬಂದಿದ್ದ. ನೀವೆಲ್ಲ ಯಾರು
ಬೆಂಗಳೂರು ನಮ್ದು, ಕೊತ್ವಾಲದವರೆಗೂ ಅವರಿದ್ದಾರೆ. ಚಾಲನೆ ಸಿಗ್ತದೆ. ಶ್ರೀ ಚಾಮುಂಡಿ ತಾಯಿಯ ಆಶೀರ್ವಾದದ ಮುಖಾಂತರ ಇವತ್ತು ಕರ್ನಾಟಕದಾದ್ಯಂತ ಎಲ್ಲ ನಮ್ಮ ಸಿನಿಮಾದ ಪ್ರಚಾರ ವಾಹನ ಪ್ರಾರಂಭ ಆಗ್ತದೆ. ಇದೇ ಬರುವ 26ನೇ ತಾರೀಕು ಕರ್ನಾಟಕದ ಎಲ್ಲ ಚಿತ್ರಗಳಲ್ಲಿ ನಾವು ಸಿನಿಮಾ ಅದ್ದೂರಿಯಾಗಿ ಬಿಡುಗಡೆ ಆಗ್ತದೆ. ಪ್ರತಿಯೊಬ್ಬರು ನೋಡ್ಲೇಬೇಕಾಗಿರ್ತಕ್ಕಂಥ ಒಳ್ಳೆ ಅದ್ಭುತವಾದ ಕಥಾ ಹಂತರ ಇಟ್ಕೊಂಡು ಮಾಡಿದ ಸಿನಿಮಾ. ಸಾಕು ಜೋರಾದ ಚಪ್ಪಾಳೆ ಬರಲಿ. ಕೊಡ್ತೀನಿ ನಿಮಗೆ. ಕರುಣ ಬಂದಿರೋದೇ ಇನ್ನೊಂದ್ಸತಿ ತಗೊಂಡ್ಬಂದ್ಬಿಡ್ಲಿ
ಸ್ವಲ್ಪ ಹಿಂಗೆ. ಆಯ್ತು ನೀರು ಹೋಗ್ತದೆ ಸಾಕು ಸ್ವಲ್ಪ ಇದು ಎಣ್ಣೆ ಕೊಡಿ ಎಣ್ಣೆ ಇದರಲ್ಲಿ ಹಾಕ್ತೇನೆ. ಬಟ್ ಸಣ್ಣ ಆಗಿದೆ ಇದು ನನಗಿದ್ದು ಅಭ್ಯಾಸ ಚೆನ್ನಾಗೆ ಬರ್ತಾ ಇದೆ. ಯಾರೋ ಸರ್ ಒಂದ್ಸಲ ಎಲ್ಲಿ ಸರ್ ಮಸಾಲೆ ದೋಸೆ ಅಂತ ಮಸಾಲೆ ದೋಸೆ ರೆಡಿ. ಬಲರಾಮ ದೋಸೆ ಯಾವ ದೋಸೆ ಅಣ್ಣ? ಬಲರಾಮ ಎಲ್ಲದಕ್ಕೂ ರೆಡಿ ಇರಬೇಕು. ನಮ್ಮ ತಾಯಿ ಹೇಳ್ಕೊಟ್ಟಿದ್ದು, ನಮ್ಮ ತಾಯಿಗೋಸ್ಕರ ಕಲ್ತಿದ್ದು ನಾನು. ಅದಾದ್ಮೇಲೆ ನನ್ನ ಮನೆಯವರು ಅವ್ರಿಗೋಸ್ಕರ ಮಾಡಿ ಅವ್ರಿಗೋಸ್ಕರ ಕಲ್ತಿದ್ದು ನಾನು. ಬ್ರಹ್ಮಗ ಬಾರ ಮಗ್ಲ ಆನ ಮಗ್ಲ ಆನಮ್ಮ ಆನಮ್ಮಗ ಅವನಮ್ಮಗ ಊಟ ತಿಂದ ಹಾಯ್ ಅಮ್ಮ ಹೆಸ ನೋಡಿದ್ರೆ ಫುಲ್ ಖುಷಿ ಆಗ್ಬಿಟ್ರು. ಸಖತ್ ಕ್ಯೂಟ್ ಇದೆ ಕಣ್ಣು. ಮಲ್ನಾಡ್ ಗಿಡ್ಡ ಮಿನಿಯೇಚರ್ ಪೊಂಗ್ನೂರು ಕೌ ಪೊಂಗ್ನೂರು ಹಸು ಮಿನಿಯೇಚರ್. ಕನ್ನಡದಲ್ಲಿ ಮಿನಿಯೇಚರ್ ಏನು? ಚಿಕ್ಕ ಅಂದ್ರೆ ಚಿಕ್ಕದು ಮಿನಿಯೇಚರ್. ಯಾಕೆ ಇದನ್ನ ಮಿನಿಯೇಚರ್ ಅಂತಾನೆ ಬರ್ದಿದ್ದಾರೆ ಸರ್ ಅಲ್ವಾ? ಅಲ್ಲ ಓಕೆ, ಇದು ಇಂಗ್ಲಿಷಲ್ಲಿ ಮಿನಿಯೇಚರ್, ಕನ್ನಡದಲ್ಲಿ ಅವರು ಚಿಕ್ಕ ಪೊಂಗನೂರು ಹಾಸು. ಇವ್ರ ಫಾರ್ಮಲ್ಲಿ ಇತ್ತು ಮಲ್ನಾಡ್ ಗಿಡ್ಡ. ಮಲ್ನಾಡ್ ಗಿಡ್ಡ ಎಸ್ ಕರು ಹುಡ್ತಾಗ ಕುರಿ ಮರಿ ಹುಡ್ದಂಗ್ ಹುಟ್ಟಿ ಆ ಸೈಜಲ್ಲಿ ಇರ್ತಾವೆ. ಜೋಡೆತ್ತು ಕುದುರೆ ಬಿಟ್ಟು ಬೇರೆ ಇಲ್ಲ.
ನೀವು ಅದನ್ನ ಆಪೋಸಿಟ್ ಇಬ್ರು ಒಂದೇ ತರ, ಒಂದು ಪರ್ಟಿಕ್ಯುಲರ್ ಆಗಿ ಒಂದೇ ತರ ಇಲ್ಲ, ಅಂಡ್ ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲ, ಅವ್ರ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ಳೋದು ಇಲ್ಲ. ನಿಮ್ಗೆ ಜೋಡೆ ಎತ್ತು ಸಪ್ರೇಟ್ ಎತ್ತು ಆಗ್ಬಿಟ್ಟಿದೆ ನಮ್ಮ ಸಿನಿಮಾದಲ್ಲಿ. ಒಂದು ಎತ್ತು ಬಂದು ಭಾಳ ಟೈಮ್ ಕಮ್ಮಿ ಇರೋದು, ಬಂದು ಹೋಗುತ್ತೆ. ಇನ್ನೊಂದು ಎತ್ತು ಫುಲ್ ಥ್ರೂಔಟ್ ಆಗಿರುತ್ತೆ. ಚೆನ್ನಾಗಿ ಮಾಡಿದ್ದಾರೆ ಅಫ್ಕೋರ್ಸು ರಜತ್ ಅವರು. ಆ್ಯಂಡ್ ಅವ್ರು ಕೊಟ್ಟಿರೋ ಸ್ಕ್ರೀನ್ ಸ್ಪೇಸು ಭಾಳ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನನಗೆ ಭಾಳ ಇನ್ನೂ ಕುದುರೆಗಳಿದೆ, ಒಂದಿಷ್ಟು ಕುದುರೆಗಳು. ನಮ್ಮ ಸೀನಾ, ಪಠಾನ್, ರವೀಂದ್ರ, ಈ 3 ಜನ ಒಳ್ಳೆ ಕುದುರೆಗಳು. ಬಲರಾಮನಿಗೆ ಬಲವಾಗಿ ನಿಂತ್ಕೊಳ್ಳೋವಂಥ ಕುದುರೆಗಳು ಅವರು 3 ಜನ. ಒಂದು ಟೋಟಲ್ ಎಲ್ಲ ಇಡೀ ತಂಡ, ಇಡೀ ಟೀಮ್ನ ಹ್ಯಾಂಡಲ್ ಮಾಡೋಕ್ಕೆ ಒಂದು ಆನೆ ಅದು. ಓಕೆ, ಸಡನ್ನಾಗಿ ಅದೇ ಕೋಪ ಬಂದಾಗ ನಿರ್ಮಾಪಕರು, ಅನ್ನದಾತರು, ಹಸು ಹಿಂದೆನೇ ಇದೆ. ಅಂದರೆ ಹಸುಗೆ ಹೋಲಿಸ್ತೀನಿ. ಆಗಲೇ ಹೇಳಿದ್ರಿ ಒಂದಿಷ್ಟು ಗುಳ್ಳೆನರಿ ಅದು ಅಂದ್ರಿ. ಅವರೆಲ್ಲ ಬಂದು ಹೋದರು ಶೂಟಿಂಗ್ ಟೈಮಲ್ಲಿ. ಒಂದಿಷ್ಟೆಲ್ಲ ಹಾಳು ಮಾಡಿಬಿಟ್ಟು ಹೋಗಿ ಎಲ್ಲ ಮಾಡಿದ್ರು. ಅದು ಆಮೇಲೆ ಸರಿ ಹೋಯ್ತು. ಕಪಿಚೇಷ್ಟೆ ಒಂದಿಷ್ಟು ಜನ ಬಂದರು ಹೋದ್ರು. ಕಾಮಿಡಿ ಅಲ್ಲ, ಇಡೀ ಸಿನಿಮಾದಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಅನ್ನೋದಿಲ್ಲ, ಯಾವುದೂ ಇಲ್ಲ. ಅಂದರೆ ನಿಮಗೆ ಅದೇನು ಇಡೀ 2 ಅವರ್ 23 ನಿಮಿಷ ಏನು ಸಿನಿಮಾ ಇದೆಯೋ, ನಿಮಗೆ ಭಾಳಷ್ಟು ಸೀನ್ಗಳು, ಭಾಳ ಒಂದೊಂದಾಗಿ ನಿಮಗೆ 4 ಕಡೆ ನರೇಷನ್ ನಡೀತಾನೆ ಇರುತ್ತೆ. ಹೌದು, ಹೆಬ್ಬಾವ್ ಅಂತ ಒಂದು ಕೇಳಿದ್ರೆ ಗೊತ್ತಾ, ಅದು ನಮ್ಮ ಅಶ್ವಿನ್ ಹಾಸನ್ ಆ್ಯಂಡ್ ಪ್ರತಾಪ್ ನಾರಾಯಣ ಅವರು, ಈ ಇಬ್ಬರು. ಇಲ್ಲ, ಅದು ನಮ್ಮ ತಂದೆಯವರು. ನಾನು ಬರೀ ವಿನೋದ್ ಪ್ರಭಾಕರ್, ಒಬ್ಬ ಸಾಮಾನ್ಯ ಮನುಷ್ಯ. ನನಗದು ಅದರಲ್ಲಿ ಸಿಗೋವಂಥ ತೃಪ್ತಿ ನನಗೆ ಟೈಟ್ಲ್ ಕೊಟ್ಟವ್ರು ಇವ್ರಿಗೆ ಹೇಳ್ತಾ ಇದ್ದೀನಿ ಪ್ರತಿ ಸಲನೂ, ನನಗೆ ಟೈಟ್ಲ್ ಬೇಡ ತೆಗಿ, ಯಾಕಂದರೆ ಟೈಗರ್ ಒಬ್ಬರೇ ಅಂತ ಹೇಳ್ತಿದ್ದೀನಿ, ಪ್ರತಿ ಸಲನೂ ಹೇಳ್ತಿದ್ದೀನಿ ಟೈಗರ್ ಒಬ್ಬರೇ ಅಂತ, ಬೇಡ ಅಂತ. ಇವರು ಇರು ಆಯಿತು, ನಂಗೆ ಏನು ಮಾಡಲ್ಲ, ಇರು ಆಯ್ತು. ಓಮ ನಂಗೆ ತುಂಬ ಇಷ್ಟ ಪ್ರಾಣಿಗಳಂದ್ರೆ, ಭಾಳ ಇಷ್ಟ ನನಗೆ. ಪ್ರಾಣಿಗಳ ರೀತಿ ವರ್ತಿಸೋದು ಇದೆ, ಯಾಕಂದರೆ ನಮ್ಮಲ್ಲಿ ಮನುಷ್ಯನೂ ಒಬ್ಬ ಪ್ರಾಣಿನೇ. ಬಟ್ ಟೈಮ್ ಬಂದಾಗ ಆ ಪ್ರಾಣಿಯ ಒಂದು ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸು ಆಚೆ ಬರುತ್ತೆ. ನನಗೆ ತುಂಬ ಇಷ್ಟ. ಬಹುಶಃ ನಿಮಗೆಲ್ಲ ನೋಡಿರ್ತೀರ ಅನಿಸುತ್ತೆ. ನಮ್ಮ ಮಕ್ಕಳು ಇಬ್ಬರು ನಿಮಗೆ ಕಾಣಿಸ್ತಾ ಇದೆಯಾ, ಕ್ಯಾಂಡಿ ಆ್ಯಂಡ್ ಚೆರಿ, ನನ್ನ ಮಗಳು. ಇಬ್ಬರು ಮುದ್ದಾಗಿ ನಮ್ಗೆ ಅವರೇ, ನನಗಾಗಲಿ ನಿಶಾ ಅವ್ರಿಗಾಗಲಿ, ಅವರಿಬ್ಬರೇ ಒಂಥರ ಮಕ್ಕಳಿದ್ದಂಗೆ. ಸೊ ನಮ್ಗೆ ತುಂಬ ಇಷ್ಟ. ಇವನ್ ಕುದುರೆ ಆಗಲಿ, ಹೀರೋ ಆಯಿತು ಮೇಡಮ್, ನಾನು ಏನೂ ಮಾಡಲ್ಲ ಕಣ, ಫ್ರೆಂಡ್ ಅಲ್ವಾ, ಫ್ರೆಂಡ್ ಅಲ್ವಾ ನೋಡ್ದು, ಆಯಿತು, ಓಕೆ ಫ್ರೆಂಡ್, ಓಕೆ ನಾಚ್ಕೊಂಡ, ಅಲ್ಲೋ ಮಗನೇ, ಅವನು ಮಗ, ಹಾಂ ಸರಿ ಆಯ್ತು ಬಿಡು, ನಾನು ತೊಂದರೆ ಕೊಡಲ್ಲ ಬಿಡು, ಅವ್ರು ಕಟ್ಟಾಕ್ಬಿಟ್ರೆ ಇದಾಗ್ಬಿಡ್ತು. ಪ್ರಾಣಿಗಳು ಇಷ್ಟಪಟ್ಟಿದ್ದು ಹೇಳ್ತಾ ಇದ್ರೆ, ಕೋಪ ಬರ್ಸೋಂಥ ಪ್ರಾಣಿಗಳು ಅಥವಾ ನನಗೆ ಇಷ್ಟನೇ ಆಗಲ್ಲ, ಒಂದು ಸ್ವಲ್ಪ ದೂರ ಇರಬೇಕು, ಭಯ ಆಗುತ್ತೆ ಪ್ರಾಣಿ? ಇಲ್ಲ, ನನಗೆ ಯಾವುದೂ ಇಲ್ಲ. ನನಗೆ ಯಾವುದು ಪ್ರಾಣಿಗಳು ನಂಗೆ ಆ ಥರ ಇಲ್ಲ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೇ ಭಾಳಷ್ಟು, ಯಾಕಂದರೆ ಶ್ವಾನಗಳ ಜೊತೆ, ಬೆಕ್ಕಿನ ಜೊತೆ, ಅದಾದಮೇಲೆ ಭಾಳ ಪ್ರಾಣಿಗಳು, ಕೋಳಿ ಇದು ನಾನು ಬೆಳೆದಿದ್ದೀನಿ. ಕುದುರೆ ಇಷ್ಟ ಇದ್ದರೆ ನೋಡಿ, ಬಾತುಕೋಳಿ ಅದು ಇದೆಲ್ಲ ತುಂಬ ಇಷ್ಟ ನನಗೆ. ಯಾವುದು ಪ್ರಾಣಿಗಳು ಇಷ್ಟ ಇಲ್ಲ ಅಂತಲ್ಲ. ಒಂದು ಕ್ಯಾರೆಕ್ಟರ್ ಇದೆ, ಅಂದರೆ ಈಗ ಸಿಂಹ ಆಗಲಿ, ಹುಲಿ ಆಗಲಿ, ಅವರೆಲ್ಲ ಕಾಣಿಸ್ಬಿಡ್ತಾರೆ. ಈಗ ಸಿಂಹ ಬೇಟೆ ಆಡುತ್ತೆ, ಹುಲಿ ಬೇಟೆ ಆಡುತ್ತೆ ಅಂತೇಳಿ ನಾವೆಲ್ಲ ದೂರ ಉಳಿತೀವಿ. ಹಾಗಾಗಿ ನಮಗೆ ಆಲ್ರೆಡಿ ನಮಗೆ ಗೊತ್ತಿರುತ್ತೆ, ಎಚ್ಚೆತ್ಕೊಂಡಿರ್ತೀವಿ. ಈಗ ಗೊತ್ತಿಲ್ಲದೆ ಒಂದು ಆಗಲೇ ಕೇಳಿದ್ರಿ ಗುಳ್ಳೆನರಿ ಅಂತ ಒಂದು, ಅದು ನಮಗೆ ಗೊತ್ತಿಲ್ಲದೆ ಅಟ್ಯಾಕ್ ಮಾಡಿರುತ್ತೆ. ಅದು ನಿಮಗೆ ಭಾಳ ಭಯ ಮುಟ್ಟಿಸುತ್ತೆ. ಬಲರಾಮ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್. ಹೌದು,
ಜೊತೆಲೇ ಇದ್ದು ಅಟ್ಯಾಕ್ ಮಾಡೋದು. ಖಂಡಿತ ಸರ್, ಶ್ವಾನಗಳು ಎತ್ಕೊಂಬಂದ್ಬಿಡೋದು, ಮನೆಗೆ ಎತ್ಕೊಂಬಂದು ಒಬ್ಬ ಅವನ ಹೆಸರು ನನಗೆ ಜ್ಞಾಪಕ ಇದೆ, ಡೀನು ಅಂತ. ಡೀನು ಅಂದರೆ ವಿನೋದ್ ಡಿ ಎಲ್ ಎಂಡ್ ಆಗುತ್ತೆ, ನಮ್ಮ ಸಿಸ್ಟರ್ ವಿನುತಾ ಅಂತ. ಸೊ ನಮ್ಮಿಬ್ಬರು ಹೆಸರು ಸೇರಿಸಿ ಡೀನು ಅಂತ ಒಂದು ಇಟ್ಟಿದ್ವಿ. ಸಖತ್ ಕ್ಯೂಟ್ ಆಗಿದ್ದ ಅವನು, ಬಿಳಿ ಅಲ್ಲಲ್ಲಿ ಬ್ರೌನ್ ಪ್ಯಾಚಸ್ಸು, ಸಖತ್ ಕ್ಯೂಟ್ ಆಗಿದ್ದ. ನಮ್ಮ ತಾಯಿ ಫಸ್ಟು ಬೇಡವೇ ಬೇಡ ಅಂದಿದ್ರು. ಕರ್ಕೊಂಬಂದು ಈ ಮಂಕ್ರಿಯಲ್ಲಿ ತಗೊಂಬಂದು ಮಂಕ್ರಿಯಲ್ಲಿ ಮುಚ್ಚಿಟ್ಟು ಅವ್ರಿಗೆ ಹಾಲೆಲ್ಲ ಕೊಟ್ಟು, ನನಗಿಂತ ಹೆಚ್ಚಾಗಿ ನಮ್ಮ ಅಕ್ಕ ಭಾರತೀಯವರು ಭಾಳ ಈ ಥರ ಮಾಡೋರು. ನಮ್ಮ ಅಜ್ಜಿ ಬಂದರೆ ಅಯ್ಯೋ ಅದು ಬೆಕ್ಕು ಮರಿ ಹಾಕಿ ಜಾಸ್ತಿ ಆಗ್ತಿತ್ತು ಅಂತೇಳಿ ನಮ್ಮ ತಾಯಿಯವರು ನಮ್ಮ ಅಜ್ಜಿಗೆ ಹೇಳೋರಂತೆ, ಕೊಟ್ಬಿಡಿ ಇದನ್ನೆಲ್ಲ, ಯಾರಿಗಾದ್ರೂ ಬೇಕು ಅಂದರೆ ಕೊಡಿ, ಇಲ್ಲ ಮಾರ್ಕೆಟಲ್ಲಿ ಈ ಮಟನ್ ಇದೆಲ್ಲ ಮಾಡ್ತಾರಲ್ಲ ಅಲ್ಲಿಗೆ ಕೊಟ್ಟರೆ ಅವರು ಬದುಕೊಂತಾರೆ ಅಂತ. ನಮ್ಮ ಅಕ್ಕ ಎದುರ್ಕೊಂಡು ಕರ್ಕೊಂಬಂದು ಆ ಮಂಕ್ರಿ ಇದರೆಲ್ಲ ಮುಚ್ಚಿಟ್ಕೊಂಡು ಬೆಡ್ ಅಡಿಯಲ್ಲೆಲ್ಲ ಇಟ್ಕೊಂಡು ಭಾಳ ಜನ ನಾವು ಸಾಕಿದ್ದೀವಿ ಆ ಥರ. ನಂಗೆ ತುಂಬ ಇಷ್ಟ, ಪ್ರಾಣಿಗಳಂದ್ರೆ ತುಂಬ ಇಷ್ಟ ನನಗೆ. ನೇಚರ್ ಆಗಿ ವರ್ಕೌಟು, ಕಟ್ಟಿಂಗ್, ವಾಟರ್ ಕಟ್ಟಿಂಗ್ ಇದೆಲ್ಲ ತುಂಬ ಫ್ರಸ್ಟ್ರೇಷನ್. ರಾಬರ್ಟ್ ಅಲ್ಲ, ನೀವು ರಾಬರ್ಟ್ ಅಂದಾಗ ನಾನು ರಾಬರ್ಟ್ ಹಿಂದೆ ಹೋದೆ. ರಾಬರ್ಟ್ ಆದಮೇಲೆ ಗಡ್ಡ ಬಿಟ್ಟಿದ್ದೆ ಅಫ್ಕೋರ್ಸ್ ಬೆಳಗ್ಗೆ. ಗೊತ್ತಾಯ್ತು. ಆಮೇಲೆ ಅವತ್ತು ನಿಮ್ದು ಪೋರ್ಷನ್ ಕಮ್ಮಿ ಇತ್ತಲ್ಲ ಇಲ್ಲಿ ಈ ಮೈಸೂರಲ್ಲಿ, ಈಗ ಪಾಂಡುಪುರದಲ್ಲಿ ಮಾಡೋದು ಸ್ವಲ್ಪ ಕಮ್ಮಿ ಇತ್ತು, ನಿಮ್ದು ಇರಲಿಲ್ಲ, ಜಾಸ್ತಿ ಇರಲಿಲ್ಲ. ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಅಲ್ಲಿ ನಿಮ್ದು ಇರಲಿಲ್ಲ, ಅದಕ್ಕೆ ನೀವು ಕಮ್ಮಿಯಲ್ಲಿ. ನಾನು ಮಾದೇವ ಮಾಡಿದೆ ಫುಲ್ಲು ಪಾಂಡುಪುರ. ಹೌದು, ಅಷ್ಟು ಮಾಡಿದೆ. ಹಾಯ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪಠಾನ್. ಸಲಾಮ್ ಅಲೈಕಮ್ ಬೈ ಜಾನ್ಸ್. ಸೊ ನಾನು ಎಲ್ಲಿದ್ದೀನಿ ಅಂತ ಎನಿ ಗೆಸಸ್? ಎಸ್, ಪ್ಲಾನೆಟ್ ಅರ್ಥಲ್ಲಿ ಇದ್ದೀನಿ, ಮೈಸೂರಲ್ಲಿ. ನಮ್ಮ ಮೈಸೂರು ಅಂದ್ರೇ ಪ್ರಾಣಿಗಳಿಗೆ ಸ್ವರ್ಗ, ನೇಚರ್ ಫ್ರೆಂಡ್ಲಿ. ವಾವ್, ಇದೇ ಬಲರಾಮ ರಿಲೀಸ್ ಆಗ್ತಾ ಇದೆ 26ನೇ ತಾರೀಕು. ನೀವೆಲ್ಲರೂ ಸಿನಿಮಾ ನೋಡಬೇಕು. ಕೇಳಿ, ಏನೋ ಕ್ವಶನ್ಸ್ ಇದ್ರೆ. ತುಂಬ ಭಾರ ಇದೆ. ಥ್ಯಾಂಕ್ಸ್ ಟು ಮೈ ಲವ್ಲಿ ಫ್ರೆಂಡ್. ಪ್ಲಾನೆಟ್ ಅರ್ತು ಮಕ್ಕಳಿಂದ ವಯಸ್ಸಾಗಿರೋರು ಬಂದು ಪೆಟ್ ಫ್ರೆಂಡ್ಲಿ. ಎಷ್ಟು ಚೆನ್ನಾಗಿ ಕಷ್ಟ ಇದೆ ಗೊತ್ತಾ? ಎಸ್, ಕಷ್ಟ ಇದೆ. ಇಲ್ಲ, ಇಟ್ಸ್ ಸೋ ಫ್ರೆಂಡ್ಲಿ. ಇದು ಸೇಮ್ ಲಾಸ್ಟ್ ಟೈಮ್ ಕೂಡ ವೆನ್ ಐ ವಿಸಿಟೆಡ್ ಇದೇ ರೀತಿ ಬಂದು it was petting me near the ear. ಸರ್ ಏನೊಂದು 20 kg ಒಳಗಡೆ ಇರುತ್ತೆ ಸರ್, ಅಷ್ಟೇ. ಸೊ ಬಲರಾಮ ಸ್ಪೆಷಲ್ ಇಂಟರ್ವ್ಯೂ ಅನಿಸುತ್ತೆ ಇದು. ಸೊ ನಮ್ಮ ಮೈಸೂರಲ್ಲಿ ಇಂಥ ಒಂದು ಅವಕಾಶ ಸಿಕ್ಕಿರೋದು ಆ್ಯಂಡ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಠಾನ್, ಎನಿ ಕ್ವಶನ್ ಸರ್? ಪಠಾನ್ಗೆ ಭಯನಾ? ಚಾನ್ಸೇ ಇಲ್ಲ. ಬನ್ನಿ ಹತ್ರ, ಆಯ್ತು ಬನ್ನಿ ಹತ್ರ, ಪಕ್ಕದಲ್ಲಿ ನಿಂತ್ಕೊಳ್ಳಿ, ಗಾಬರಿ ಮಾಡಬೇಡಿ. ಬನ್ನಿ. ಸೊ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಇಡೀ ತಂಡಕ್ಕೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಯ್ಯೋ, ಅದು ಬಟನ್ ಕಣೋ, ಅದು ಬಟನ್, ಅದು ಲೈಟ್ ಆಪೋಸಿಟ್. ಅದಕ್ಕೆ ನಾನು ಈ ಕಡೆ ನಿಲ್ಸೋಣ ಅಂತ ನೀವು ನಿಲ್ಲಿಸ್ಬಿಟ್ರಿ. ವೈಟಿ ಇರಿ, ಒಂದು ನಿಮಿಷ ಇರಿ, ಇನ್ನೋದೆಲ್ಲ ಇದೆಯಲ್ಲ ಎಲ್ಲಾನು ಕೊಟ್ಬಿಡಿ.
ಅಯ್ಯಪ್ಪ ದೇವ್ರೇ, ಅಯ್ಯೋ ದೇವ್ರೇ. ಲೈವ್ ಇದು ಮುಗಿದ್ ಬಿಡ್ರಿ. ವಿನಯ್ ಬಾ ಎಲ್ಲಿದ್ದ ಫೋನ್ ಮಾಡ್ತೀರಾ? ಏನ ನಾನಿಲ್ಲ, ವಿನಿ ಮಾತ್ರ. ತಪ್ಪು ಕ್ವಶನು. ನಮ್ಮ ಹಾವಿಗೆ ನೀನ್ ಸುಮ್ನೆ ಇರ್ತೀಯಾ? ಇಲ್ಲ, ಬಾಲರಾಮನ ದಿನಗಳಿಗೂ ಅವಾಗ ಏನ್ ಸಂಬಂಧ? ಸುಮ್ನೆ ಯಾಕೆ ಚಿನ್ನ ಒಟ್ನಲ್ಲಿ ನಮ್ಮನ್ನ ಸಿಗಿಸ್ಬೇಕು ಏನೋ ಮಾಡ್ತೀರಾ ನೀವು. ಹಾವಾಕಿ ಅಂತ ನೀವು ಹೇಳ್ತಾ ಇದ್ದೀರಾ. ಅದು ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಪ್ರಾಬ್ಲಮ್ ಆಯ್ತು ಅಂದ್ರೆ ಅನಿಮಲ್ ವೆಲ್ಫೇರ್ ಕಡೆಯಿಂದ ಸರ್ ಮಾತ್ರ ಜವಾಬ್ದಾರಿ. ಇವ್ರನ್ನ ಮಾತಾಡ್ಸ್ಕೊಳ್ಳಿ. ನಮ್ ವಿಷಯಕ್ಕೆ ಈ ಸತಿ ಯಾರು ಬರಂಗಿಲ್ಲ ಸರ್. ಏನಾಗಬೇಕಂತೆ ಹೇಳ್ತಾ ಇರೋದು ಹಾವಾಕಳಿ ಅಂತ. ನಮ್ಗೆ ಆಗಲ್ಲ ಅಂತ ನಾವ್ ಹೇಳ್ತಾ ಇರೋದು. ಹಾವಾಕಳದೆಲ್ಲ ಪ್ರಾಬ್ಲಮ್ ಅಲ್ಲ ಸರ್. ಈ ಸಿನಿಮಾನಲ್ಲಿ ಹುಲಿ, ಆನೆ, ಗೂಳಿ ಎಲ್ಲದನ್ನು ಹಾಕೊಂಡಿದ್ದಾರೆ. ಇವಾಗ ಒಂದು ಹಾವು ಇವ್ರೇ ಹಾಕೊಂಡ್ಬಿಡ್ಲಿ. ಅದು ಕರೆಕ್ಟ್ ಅಲ್ಲ ಸರ್? ಏನಿಲ್ಲ, ನಾನು ಸನ್ಮಾನ ಮಾಡ್ಸ್ಕೊತೀನಿ ಜೊತೆಲಿ. ಎಲ್ಲ ಅವಶ್ಯಕತೆ ಇಲ್ಲ ಸರ್, ನನಗಾಗಲ್ಲ. ನೋಡಿ, ಅವತ್ತಿಂದ ಇವತ್ತಿನವರೆಗೂ ಜೊತೆಲಿದ್ದೀವಿ. ಕಚ್ಚಲಿ ಒಟ್ಟಿಗೆ ಕಚ್ಚಲಿ, ಏನ್ ತೊಂದ್ರೆ ಇಲ್ಲ. ಮುಖ ಆ ಕಡೆ ಇರ್ಲಿ ಸರ್. ಕಚ್ಚಲ್ಲ. ಏನ್ ಹಿಂಗ್ ಹೇಳ್ತಿದ್ದೀರಾ? ಗುರು ನಮ್ ಕೇಳ ಏನು ಏನ್ ನನ್ ಕೇಳಾಗಲ್ಲ. ಗುರು ಬಡ 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 ನನಗೆ ರೆಪ್ಟೈಲ್ ಮೊದ್ಲೇ ಆಗಲ್ಲ. ದಿನಗಳಿಗೂ ಆಗು ಏನ್ ಸಂಬಂಧ ಐತೆ? ಅದು ನೋಡಿದ್ರೆ ಭಯ ಆಗ್ತಾ ಇದೆ ನನಗೆ. ಅವ್ರು ಹಾಕೊಳ್ಳಿ ಬಿಡ್ರಿ, ನಾವ್ ಹಾಕೊಳ್ಳಲ್ಲ. ನನ್ ಕೇಳಾಗಲ್ಲ, ನಮಗ್ ಬೇಡ. ಯಾಕೆ ಯಾವ ಖುಷಿಗೆ? ಮುಂದೆ ಹೋಗ್ತೀನಿ, ಹಿಂದೆ ಬರುತ್ತಾ? ನಿಮ್ಮ ಹತ್ರ ಬರ್ತೈತೆ, ಇಟ್ಕೊಳ್ರಿ. ಹಿಂಡ್ಬಿಡ್ಬೇಕು. ಏನ್ ಹಾಕೊಳ್ಳೋದು? ಸರ್ ಬೇಡ ಬೇಡ, ಏನ್ ಮಾಡೋದು ಅದು? ಸರ್ ಮಚ್ಕೊಡಿ, ಇಟ್ಕೊಂತೀವಿ. ಅವೆಲ್ಲ ಕೊಡ್ಬಿಡಿ, ನಮ್ಗೆ ಆಗಲ್ಲ. ಮಚ್ಚು ಬೇಡ ಸದ್ಯ. ಅಂದ್ರೆ ಅದು ಪ್ಲಾಸ್ಟಿಕ್ ಫೈಬರ್. ದಯವಿಟ್ಟು ಯಾಕೆ ಇದೆಲ್ಲ ಯಾಕೆ ಹಿಂಗ್ ಮಾಡ್ತೀರಾ ನಮ್ಗೆ? ಬರೀ ಅದ್ರ ಬಗ್ಗೆನೇ ಇದ್ದೀರಾ? ನಮ್ಮ ಬಗ್ಗೆ ಕೇಳ್ತಾ ಇದೀರಾ? ನಮ್ಮ ಫ್ರೆಂಡ್ಸ್ ಅವ್ರ ಬಗ್ಗೆ ಕೇಳ್ತಾ ಇದೀರಾ? ಯಾಕೆ? ಏನ್ ವಿಷಯ? ನೀವು ಇದೆಲ್ಲ ಮುಗಿದ್ಮೇಲೆ ಸಿಗಿ. ಸರ್ ದೇವ್ರನ್ನ ಯಾವ ಟೈಮ್ನಲ್ಲಿ ನೋಡಿದ್ರು ದೇವರೇ ಸರ್. ಸೊ ಚಾಮುಂಡಮ್ಮನ ನೋಡೋದಕ್ಕೆ ಯಾವ ಟೈಮ್ನಲ್ಲಿ ಹೋದ್ರೂ ಚೆನ್ನಾಗಿರುತ್ತೆ. ಅದನ್ನ ಬಿಟ್ಟು ಇವ್ರು ಅವಾಗ ತಾಯ್ನಾಡಿಗೆ ಹೋಗ್ತಿರ್ತಾರೆ, ಅದ್ರ ಬಗ್ಗೆ ಕೇಳಿ. ಸಂಬಂಧ ಇರಲ್ಲ ಕ್ವಶನ್ಸ್, ಅದಕ್ಕೂ ಸಂಬಂಧ ಇತ್ತು. ಕರೆಕ್ಟಾಗಿ ಹೇಳಿದ್ರಿ ಸರ್. ನೋಡಿ ನಮ್ಮವ್ರಿ ಅವ್ರಿ ಸರ್, ತಾಯ್ನಾಡು ಮಗ ಬಿಡ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತಾ ಇದೆ. ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ ಎಲ್ಲ. ಇದು ನಾನು ವಿನಿ ಇಬ್ರು ಆಕ್ಟ್ ಮಾಡಿದ್ವಿ ಇದರಲ್ಲಿ. ಸೊ ನಿಮ್ಮ ಸಹಕಾರ, ಸಪೋರ್ಟ್ ಎಲ್ಲ ಬೇಕು. ಇಡೀ ಕರ್ನಾಟಕ ಜನತೆ ಕೇಳ್ಕೊತಾ ಇರೋದಂದ್ರೆ ದಯವಿಟ್ಟು ನಮ್ಮ ಸಿನಿಮಾನ ಬಂದು ನೋಡಿ. ಯಾಕಂದರೆ ಅಷ್ಟು ಕ್ಲಾಸ್ ಆಗಿ, ಅಷ್ಟು ಮಾಸ್ ಆಗಿ ಬಂದಿರೋ ಒಂದು ಕಲ್ಟ್ ಮೂವಿ. ತುಂಬ ವರ್ಷಗಳ ನಂತರ ತಿರ್ಗಾ ಚೈತನ್ಯ ಸರ್ ಇಸ್ ಬ್ಯಾಕ್ ಟು ಫಾರ್ಮ್. ಆಮೇಲೆ ಶ್ರೇಯಸ್ ಸರ್ ಇಂಥ ಒಳ್ಳೆ ಬಜೆಟಲ್ಲಿ ಮಾಡಿರೋ ಮೂವಿ ತುಂಬ ಖುಷಿ ಆಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅದ್ರ ಜೊತೆ ನನಗೂ ಆಲ್ ದ ಬೆಸ್ಟ್. ಒಂದು ಸೀರಿಯಸ್ ವಿಷಯ ಹೇಳಬೇಕು ಅಂದರೆ, ಜೋಕ್ಸ್ ಅಪಾರ್ಟ್, ಒಂದು ಸಿನಿಮಾನ ಉಳಿಸ್ಬೇಕು, ಬೆಳೆಸ್ಬೇಕು ಅಂದರೆ ಇದೆಲ್ಲ ನಿಮ್ಮ ಕೈಯಿಂದನೇ ಸಾಧ್ಯ.
ದಿಸ್ ಇಸ್ ಆಫ್ ದ ಕ್ಯಾಮ್ರಾ ವಾಟ್ ಐ ಆಮ್ ಸೇಯಿಂಗ್. ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಪ್ರಮೋಟ್ ಮಾಡಿ, ಜನರಿಗೆ ರೀಚ್ ಮಾಡಿಸಿ, ಜನರನ್ನ ವಾಪಸ್ ಥಿಯೇಟ್ರಿಗೆ ಬರೋಂಗೆ ಮಾಡಿ. ಬಿಕಾಸ್ ದಿಸ್ ಇಸ್ ಅ ಬ್ಯೂಟಿಫುಲ್ ಸಿನಿಮಾ. ಥಿಯೇಟ್ರಲ್ಲಿ ನೋಡೋ ಎಕ್ಸ್ಪೀರಿಯೆನ್ಸು ನಿಮಗೆ OTT ಆಗಲಿ ಅಥವಾ ಫೋನ್ಗಳಲ್ಲಾಗಲಿ ಅದು ಸಿಗೋದಿಲ್ಲ. ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ, ಅಷ್ಟೇ ನಾನು ಹೇಳ್ತಿರೋದು. ಇಟ್ ಈಸ್ ಅ ಬ್ಯೂಟಿಫುಲ್ ಸಿನಿಮಾ. ಸಿನಿಮ್ಯಾಟಿಕ್ನಲ್ಲಿ 80s ಒಂದು ರೌಡಿಸಮ್ನ ನೋಡಬೇಕು ಅಂದರೆ ನೋಡಿ ಈ ಸಿನಿಮಾನ, ಯು ವಿಲ್ ಎಂಜಾಯ್ ಇಟ್. ನಮ್ಮ VP ಸರು ಟೈಗರ್, ಇಟ್ ಈಸ್ ನೋನ್ ಟು ಎವ್ರಿ ಒನ್. ಗೂಳಿ ಇಲ್ಲಿದೆ ಆ್ಯಂಡ್ ಬೇರೆ ಯಾವ ಪ್ರಾಣಿಗಳನ್ನ ಆನೆ ಇಲ್ಲಿದೆ, ಅಲ್ಲ ಆಮೇಲೆ ನಮ್ಮ ವಿನೋದ್ ಸರ್ ಬಂದು ಸಿಂಹ. ಇನ್ನೊಂದು ಆನೆ ಹೇಳ್ಬೇಕು ಅಂದ್ರೆ ನಮ್ಮ ಶ್ರೇಯಸ್ ಸರ್, ಆಮೇಲೆ ಅವ್ರ ಮಾಮ್. ಯಾಕಂದ್ರೆ ಇಡೀ ತಂಡನ ಅಷ್ಟು ನೀಟಾಗಿ ನಿಭಾಯಿಸಿ ಎಲ್ಲ ಇಷ್ಟವರೆಗೂ ಕೊನೆವರೆಗೂ ತಗೊಂಬಂದು ಇಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇದಾರೆ ಅಂದಾಗ ಇದು ಬರೀ ಅವ್ರಿಗೇನೋ ಇನ್ವೆಸ್ಟ್ ಮಾಡಿದ್ದಾರೆ ಅದರಿಂದ ಅಂತಲ್ಲ, ಒಂದು ಕನ್ನಡ ಸಿನಿಮಾ ಗೆಲ್ಲಬೇಕು. ಒಳ್ಳೆ ಚೆನ್ನಾಗಿ ಮಾಡಿರೋ ಒಂದು ಸಿನಿಮಾ, ಇಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ. ಯಾಕಂದ್ರೆ ಇಟ್ಸ್ ಬಿನ್ 4 years ಅಲ್ಲ, 4 years ಇಂದ ಒಂದು ತುಂಬಾ ಕನ್ಸು ಕಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಸೊ ನಮ್ಮ ಸಿನಿಮಾ ಗೆಲ್ಲಬೇಕು. ಯಾಕಂದ್ರೆ ಒಂದು 80sನ ಇವಾಗ ಈ ಜನ್ರೇಷನ್ ತೊಗೊಂಬರೋದು ತುಂಬಾ ಕಷ್ಟ ಇದೆ, ಆ ಒಂದು ಫಾರ್ಮ್ಯಾಟ್ನ. ಸೊ ಅದನ್ನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು ನನಗೆ. ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇದರಲ್ಲಿ. ಬಟ್ ದ ಎಂಟೈರ್ ಸಿನಿಮಾ ಇಸ್ ಅ ವಂಡರ್ಫುಲ್ ಟ್ರೀಟ್ ಟು ಎವ್ರಿ ಒನ್. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಮೂವಿಗಳನ್ನ ನೋಡಿ. ನೆಕ್ಸ್ಟ್ ವಿನೀತ್ ಆನಂದ್. ಹೆಬ್ಬಾವು ನಮ್ಮ ಪಠಾನ್ ಬೈ ಅವರೇ ಅಲ್ವಾ ಕುತ್ತಿಗೆಗೆ ಹಾಕೊಂಡು ಓಡಾಡ್ತಿದ್ದು. ಗುಳ್ಳೆನರಿ ಅಂತ ಯಾರು ಇಲ್ಲ ಸರ್. ಸ್ಕೆಚ್ ಹಾಕಿ ಹೊಡಿಯೋದು ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಇದೆ, ಬಟ್ ಅದನ್ನೆಲ್ಲ ಇವಾಗಲೇ ರಿವೀಲ್ ಮಾಡಿದ್ರೆ ಕ್ಲೆವರ್ ಸರ್ ಅವರು. ಕ್ಲೆವರ್ ಲೈಕ್ ಜಾಕಲ್. ರಮೇಶ್ ಇಂದ್ರ ಅವರು ಈಸ್ ಆಲ್ಸೋ ಕ್ಲೆವರ್. ಈಸ್ ಕೈಂಡ್ ಆಫ್ ಅ ಹಂಟರ್ ಸರ್. ಕೊತ್ವಾಲ್ ಅವ್ರ ಜೊತೆ ನಂದು ಇರಲಿಲ್ಲ ಸೀನ್ಸು, ಸೊ ನನ್ನ ಜೊತೆ ಇರಲಿಲ್ಲ. ಸೊ ಕ್ಲೆವರ್, ಈಸ್ ಆಲ್ಸೋ ವೆರಿ ಕ್ಲೆವರ್ ಇನ್ ದಿಸ್. ಬಿಕಾಸ್ ಒಂದು ನೀವು ಅವಾಗ ನೋಡಿದಾಗ ಆ ದಿನಗಳಲ್ಲಿ ಅಗ್ನಿಶ್ ಶ್ರೀಧರ್ ಅವರ ಒಂದು ಈಸ್ ವೆರಿ ಬ್ರೈನಿ ಮಾಸ್ಟರ್ ಮೈಂಡ್. ಚೈತನ್ಯ ಸರ್ಗೆ ಈಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್, ಆನೆಸ್ಟ್ ಟೆಕ್ನಿಷಿಯನ್. ತುಂಬಾ ಕಷ್ಟಪಡ್ತಾರೆ. ಆ್ಯಂಡ್ ಆಮೇಲೆ ಅವ್ರು ನೋಡೋದಕ್ಕೂ ಅವರು ತೆಗೆಯೋ ಸಿನಿಮಾಗೂ ಸಂಬಂಧನೇ ಇಲ್ಲ. ಸರ್ ಅಷ್ಟು ಕ್ಯೂಟು, ಅಷ್ಟು ಹಂಬಲ್, ಅಷ್ಟು ಸಾಫ್ಟು. ಮೂವಿ ಅಂತ ಬಂದಾಗ ಒಳ್ಳೆ ರಾಕ್ಷಸ ತೆಗ್ದಂಗೆ ಒಂದು ಸಿನಿಮಾ. ನೀವು ಈ ಸಿನಿಮಾ ನೋಡಿದಾಗ ಗೊತ್ತಾಗತ್ತೆ ಅವ್ರದ್ದು ಆ್ಯಕ್ಚುಯಲ್ ಸ್ಟ್ರೆಂತ್ ಏನು ಅಂದ್ಬಿಟ್ಟು. ಆ ದಿನಗಳು ನೀವು ಒಂದು ಕಲ್ಟ್ ಸಿನಿಮಾ ನೋಡಿದ್ರಿ. ಬಲರಾಮನ ದಿನಗಳು ಒಂದು ಸಿನಿಮ್ಯಾಟಿಕ್ ಕ್ಲಾಸು, ಒಂದು ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ಯು ಹ್ಯಾವ್ ಟು ವಾಚ್ ಇಟ್. ವಿಜುವಲ್ ಟ್ರೀಟ್ ಆ್ಯಕ್ಚುಲಿ. ಯಾ, ಯು ಗಾಟ್ ಇಟ್ ರೈಟ್. ವಿಜುವಲ್ ಟ್ರೀಟ್. ಜಿಂಕೆ ಮತ್ತೆ ನೋಡಿ, ಯಾರ್ಯಾರ ಬಾಯಿಂದ ಏನ್ ಬರಬೇಕು ಅದೇ ಬರಬೇಕು. ನಿನ್ನ ಮನ್ಸಲ್ಲಿ ಬಂತು, ನನ್ನ ಬಾಯಲ್ಲಿ ಹೇಳಿದೆ ಅಷ್ಟೇ. ಆಯ್ತಾ ಸರ್? ಎಲ್ಲರೂ ಚೆನ್ನಾಗಿ ಹಾಕೊಂಡ್ರ? ನಾನು ಹಾಕೋಣ ಸೀನೇ ಇಲ್ಲ, ನಾನು ಹಾಕೋಣದೇ ಇಲ್ಲ. ನಂಗೆ ರೆಪ್ಟೈಲ್ಸ್, ನಾನು ಏನು ವಿನಯ ಹಿಡ್ಕೊಂತ ನೋಡಿ. ಮತ್ತೆ ನನಗೆ ರೆಪ್ಟೈಲ್ಸ್ ಅಂದ್ರೆ ಆಗಲ್ಲ ಸರ್. ಐ ಹೇಟ್ ದಟ್. ಟ್ರೈ ಮಾಡ್ತೀನಿ ಸರ್. ಆಗ್ಲಿಲ್ಲ ಅಂದ್ರೆ ಇವನು ಕುದಿಗೆ ಧೈರ್ಯ ತಗೊಳಕ್ಕೆ ತಗೊಂಡೋಗಿದ್ದೀರ? ಇಲ್ಲ ಸರ್, ಇಲ್ಲ. ಅಯ್ಯಪ್ಪ ತಿರುವಂತ ಇದು ಶ್ರೀನಿವಾಸ್. ಅಯ್ಯಪ್ಪ, ತಣ್ಣಗೈತಿದು. ನಾನು ಟ್ರೈನ್ ಮಾಡಿದ್ರೆ ಹೌದಾ? ಕಂಪ್ಲೀಟ್ಲಿ ಫ್ರೆಂಡ್ಲಿ, ಫುಲ್ ಗೊತ್ತು. ಓಹೋ, ಹ್ಯಾಂಡ್ ಕೊಡಿ, ಜಸ್ಟ್ ಶೋ ಯೋರ್ ಹ್ಯಾಂಡ್ಸ್. ಹಾಕೊಳ್ಳಿ. ಲೆಫ್ಟ್ ಹ್ಯಾಂಡ್. ಬಟ್ ವಿಲ್ ಹಿ ಹೋಲ್ಡ್ ಯು? ಜಸ್ಟ್ ಫಾರ್ ಗ್ರಿಪ್ಪಿಂಗ್ ಅಷ್ಟೇ. ಹಿ ನೋಸ್ ಹಿಸ್ ಲಿಮಿಟ್, ಎವ್ರಿಥಿಂಗ್ ಅಷ್ಟೇ. ಜಸ್ಟ್ ಹೆಡ್ ಬೆಂಡ್ ಮಾಡಿ, ಅದನ್ನೇ ನೋಡ್ಬಿಡಿ ಅಷ್ಟೇ. ಅಲ್ಟಿಮೇಟ್. ನಾನು ಹಾಕ್ತಾ, ನೀವು ಎಷ್ಟು ಹೇಳಿದ್ರು ಹಾಕಲ್ಲ. ನಾನು ಹಾಕಲ್ಲ. ಯಾಕೆ ನನ್ನ ಕಡೆ ಯಾಕೆ ಮಗ ತಿರ್ಸ್ತಾ ಇದ್ಯಾ? ನನ್ನ ಕಡೆ ಯಾಕೆ ಮಗ ತಿರ್ಸ್ತಾ ಇದ್ಯಾ? ಸುಮ್ಮನೆ ನಿಂತ್ಕೊಂಡಿದ್ರೆ ಏನಾಗಲ್ಲ ಬಾಬು. ತುಂಬಾ ಅದ್ಭುತವಾದ ಮೂವಿ. 26ನೇ ತಾರೀಕು ರಿಲೀಸ್ ಆಗ್ತೈತೆ. ದಯವಿಟ್ಟು ನಮ್ಮ ಕನ್ನಡ ಜನತೆ ನಮ್ಮ ಮೂವಿಗೋಸ್ಕರ ನಿಂತ್ಕೊಬೇಕು. ಅಂಡ್ ಐ ಲವ್ ಇಟ್. ಆಕ್ಚುಲಿ ಏನ್ ಮಾಡಲ್ಲ ಮಚ್ಚ, ಏನು ಮಾಡಲ್ಲ. ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇಲ್ವಾ?
ಅಯ್ಯಪ್ಪ ಆಮೇಲೆ ಗೆಳೆಯ ಹಾವನ್ನ ಮುಟ್ಬಿಟ್ಟು ಅನ್ಬಿಟ್ಟಿರಾ? ಓಕೆ ಕಡೆ ಸರ್ ನನ್ನ ಕೈಲಿ ಆಗಲ್ಲ ಸರ್, ನನ್ನ ಕೈಲಾಗಲ್ಲ. ಯಾವ್ದು ಸರ್ ಇದು? ವಾಟ್ ಇಸ್ ಎಲ್ಲೋ ಅನಕೊಂಡ ಓಕೆ ಪರವಾಗಿಲ್ಲ. ಒಂದ್ ಕೈ ಸಾಕು ನಿಮ್ಗೆ, ಅವ್ರಿಗೆಲ್ಲ ಯಪ್ಪ ಅದು ನೋಡಿದ್ರೇನೆ ಒಂಥರ ಡಿಮ್ಯಾಂಡ್ ನೋಡಿ ಸರ್, ಏನ್ ಸರ್ ನೀವು ನೋಡಿ ಪಕ್ಕದಲ್ಲಿ ನಿಂತಿಲ್ಲ ನಾನು, ಕರ್ಕೊಂಡು ಮನೆಗೆ ಹೋಗ್ಲಿ ಸರ್ ನನ್ಗೇನು. Yeah, that's so sweet. ಹಾ ಸ್ವೀಟು ಏನ್ ಮಾಡಲ್ಲ ಏನು ಮಾಡಲ್ಲ, ನನಗೆ ಆಗ್ತಾ ಇಲ್ಲ, ನನಗೆ ಇಷ್ಟ ಇಲ್ಲ. ಸಖತ್ತಾಗಿದೆ, ಒಂಥರ ಟ್ಯೂಬ್ ಹಾಕೊಂಡಂಗೆ ಇಲ್ಲ. ಇಟ್ಸ್ ವೆರಿ ಕೋಲ್ಡ್ ಅಂಡ್ ಕಂಪೋಸ್ ಆಗಿರ್ತಾನೆ. ಆರಾಮಾಗಿರು. ಯು ಹ್ಯಾವ್ ನೇಮ್ಡ್ ಇಟ್? ಯು ನೋ ನೈಸ್. ನನ್ನ ಲೈಫ್ನಲ್ಲಿ ಈ ಥರ ಎಲ್ಲ ಹಾಕ್ಕೊಂತೀನಿ ಅಂದ್ಕೊಂಡಿರಲಿಲ್ಲ ನಾನು. ಶಿವನ್ ಪಾತ್ರ ಮಾಡಿದಾಗ ಅದು ರಬ್ಬರ್ದು ಹಾಕ್ಕೊಂಡಿದ್ದೆ. ಅದು he's a pet, so he doesn't do anything. But this is so nice. If it was a wild, he can easily be lethal. He was a wild. If he was a wild, he can be lethal. ಇದು ನೀವು ಕುತ್ತಿಗೆಗೆ ಹಾಕ್ಬಿಟ್ಟು ಹೇಳ್ತೀರಲ್ಲ ಹೆಂಗೆ ನೀವು? But what does it do? No, doesn't. I mean, not him. No, normally they just choke you, that's all. ಇದು ಗಂಡ ಹೆಣ್ಣ ಸರ್? ಮೇಲ್. ಮೇಲ್. ಗಂಡ ಯಾವತ್ತಿದ್ರು ಸಣ್ಣ ಉಸಿರು ಕಟ್ಸುತ್ತೆ. ಕುತ್ತಿಗೆಗೆ ಹಾಕ್ಬಿಟ್ಟು ಇದನ್ನ ಹೇಳ್ತಿದ್ದೀರಾ ನೀವು? ಅದು ಒಂದು ಟೆಸ್ಟ್ ಮಾಡ್ತೀವಿ, ಪ್ರೋಬ್ ಟೆಸ್ಟ್. ಇದು ಸುತ್ಕೊಂಡ್ರೆ ಅಲ್ವಾ ಇದಾಗೋದು? ಹೌದು, ಯೂಶುವಲಿ ಕನ್ಸ್ಟ್ರಿಕ್ಟ್ ಅಂತ ಕನ್ಸ್ಟ್ರಿಕ್ಟ್. But you feed him regularly? Yeah, regularly, every 4 or 5 days. ಹೊಟ್ಟೆ ತುಂಬಿದ್ಯಾ ಇದಕ್ಕೆ? ತುಂಬಿದೆ. ಥ್ಯಾಂಕ್ ಯು ಸೋ ಮಚ್ ಬಲರಾಮ, ಒಳ್ಳೆದಾಗಲಿ ಜೀವನಕ್ಕೆ. ಥ್ಯಾಂಕ್ ಯು. ಕುತ್ತಿಗೆಗೆ ಹಾಕ್ಬಿಟ್ಟು ಅಷ್ಟೇ. ವೆರಿ ಜೆಂಟಲ್. So nice, yeah. ಬೇಡ ಅವಾಸನೆ ಮಾಡೋದು. I really had a lot of fear towards snakes. Yeah, that's once I told the same. I said I was only supporting Vinay sir. ಮೇಡಮ್, ಪ್ರೊಡ್ಯೂಸರ್ ವೈಫ್ ಆಗಿರೋದು ಎಷ್ಟು ಕಷ್ಟ ಇದೆ ಜೀವನದಲ್ಲಿ? ಪ್ರೊಡ್ಯೂಸರ್ ವೈಫ್ ಆಗಿರೋದು ಅಲ್ವಾ? ಅಪ್ಪ ನೋಡೋದು ನೋಡಿ ಸರ್, ಏನು ಸರ್ ನೋಡ್ತಾ ಆಗಾದೇ ಇಲ್ಲ. ಏನು ಹೇಳಿದೆ ಗೊತ್ತಾ ಅದು? Yeah, actually he's a female. If he was he's a male. He's a female, can be 3 times the weight of male. ಹೌದಾ? Males are smaller in snakes. Females are heavy in snakes. It's always like that. Yeah. ಎಷ್ಟು ಸರ್ weight ಇರೋದು? ಸರ್ ಈಗ ಒಂದು 16 to 17 kg. ಯಾವ್ದಿಂದ ಇದು? ನನಗೆ ಗೊತ್ತಿಲ್ಲ. ಕೆಳಗೆ ಬಿತ್ತದು ಗಾಬರಿ ಬಿದ್ದು ಎಲ್ಲ ಬಿಡ್ಸ್ಕೊಂಡಿದ್ದೀನಿ. ಇದು ಯಾರ್ದಿದು ಮೈಕು? ಮಾತಾಡುತ್ತೆ ಬಲರಾಮ ಅನ್ಸಿ. ವೈಟಿ ಮಾತಾಡ್ತಾರೆ. ಸೋ ಕ್ಯೂಟ್. ಇನ್ನೊಂದು ಬರ್ತದೆ ವೈಟಿ ವೆರೈಟಿಂಗ್ ಅದು. ಚಿನ್ನ ಇದು ಸಾಂಗ್ ಕೇಳಿದಾಗೆಲ್ಲ ಅದು ವೈಟಿ ಅದು ಇದಲ್ಲ ಇನ್ನೊಂದು ವೈಟಿ ಓವರ್ ರೈಟಿಂಗ್ ಇದೆ ಅದು. ಹತ್ರ ಬರ್ಬೇಡ. ಮಾತಾಡಲ್ಲ ಯಾರು ಜಾಸ್ತಿ ಏನಂತ ಸರ್ ಕಾಂಬಿನೇಷನ್ ಹಂಗೆ ಇದೆ. ಕಾಂಬಿನೇಷನ್ ಹಂಗೆ ಇದೆ. ನೀವು ಇಟ್ಕೊಂಡಿರೋ ಕೆಂಪು ರವ ಅಂತ ಇದೆ, ಮೇಡಮ್ ಬಿಳಿ.
ವೈಟಿ ಸಿ ಹಾಯ್ romantic scene ಬೇಡ. ಹಾಯ್ ಹಾಯ್ ಕಿಸ್ ಬೇಡ ನೋಡಿ ಹೆಂಗ್ ಮಾತಾಡ್ತಿದ್ದಾರೆ ಇಲ್ಲಿ ಹೆಂಗ್ ಮಾತಾಡ್ತಿದ್ದಾರೆ ನೋಡ್ಲಿಲ್ಲ ಏನು ಮಾಡ್ಬೇಕು ತಿಳ್ಕೊಂಡು ಅದು ಒಳಗಡೆ ಎಷ್ಟೇ ಏಜ್ ಇದಕ್ಕೆ 70 ಇಯರ್ಸ್ ಮಗ ಯಾರಾದ್ರೂ ಬಂದ್ರೆ ತೋರಿಸಿ 70 ವರ್ಷ ಅಂತೆ ಇನ್ನ ದೊಡ್ಡದಾಗತ್ತಾ ಇದು ಹೌದಾ ನಮ್ಮ ಕೇಫ್ ಆಗಿಲ್ಲ ಇಲ್ಲೇ ತಗೊಂಡ್ರಾ ನಾನು ವಿ ಗೋಯಿಂಗ್ ಟು ಸರ್ಪ್ರೈಸ್ ತೇಜು ಬಾಬಾ ಏ ಬಾರು ತೇಜು ಎಲ್ಲಿ ಸರ್ ನೀವು ಇಟ್ಕೊಳ್ಳಿ ಹಿಡೀರಿ ಇದಕ್ಕಾ ಡಸ್ಟ್ ಸ್ಪೆಷಲ್ ಅದು ಬೇಬಿ ರ್ಯಾಬಿಟ್ ಇದ್ರೆ ಕೊಡಿ ಇಟ್ಕೊಳ್ಳಿ ಏನಿದು ಇದು ಡಾರ್ಸಲ್ ಸ್ಪೈನ್ ಇದೆಲ್ಲ ಒಂದು ಟೈಪ್ ಆಫ್ ಅಡಾಪ್ಟೇಷನ್ ಪ್ಯೂರ್ ಹರ್ಬಿವರ್ ನೋಡಕ್ ಮಾತ್ರ ಈ ಕಡೆ ವೆಜಿಟೇರಿಯನ್ ಜಾಯ್ ಅಂತ ವೆಜಿಟೇರಿಯನ್ ಹೆಲೋ ಜಾಯ್ ಇಟ್ಕೊಂಡು ಒಂದ್ಸಲ ಜಾಯ್ ಇಸ್ ಅವರ್ ಓಲ್ಡೆಸ್ಟ್ ಪೆಟ್ ಹೌದಾ ಕೊಡಿ